ಸರ್ ಬಿಡ್ದಿದು ಹೋರಾಟ ನಡೀತಾ ಇದ್ರು. ಅವ್ರ ಭೂಮಿ ಕಿತ್ಕೊಳಕ ಬರ್ತಾ ಇದ್ರಲ್ಲ, ಅವರು ಏನೇ ಮಾಡಿದ್ರು ಬಿಡ್ಬೇಕಂತ ಬಂದು ಗಲಾಟೆ ಆಯ್ತು. ಈಗ ಇಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು. ಆದ್ರೆ ಬಿಡ್ದಿದು ಬಿಡ್ಬೇಕು. ನಾವು ಪಾಪ ಅವ್ರ ಎಷ್ಟು ಹೋರಾಟಗಳು ಮಾಡಿದ್ರು, ಫಸ್ಟ್ ಇಂದ ಎಲ್ಲ ಹೋರಾಟ ಮಾಡ್ತಾನೆ ಇದಾರೆ. ಆದ್ರೂ ಇವರು ಎಲ್ಲ ಮಾಡೋ ಕೆಲ್ಸಗಳೆಲ್ಲ ಮಾಡ್ತಾನೆ ಇದ್ರು. ಅವ್ರಿಗೂ ಸ್ವಲ್ಪ ಕೋಪ ಬಂದು ಗಲಾಟೆ ಮಾಡಿದ್ದಾರೆ. ಆದ್ರೆ ಅಲ್ಲಿ ಭಯ ಇದೆ ಅವ್ರಿಗೆ ಬಿಡ್ದಿನಲ್ಲಿ ಈಗ. ಆದ್ರೆ ಏನೇ ಆದ್ರೂ ಭೂಮಿ ಅವ್ರು ಬಿಡಲ್ಲ ಅಂತ ಕುತ್ಕೊಂಡಿದಾರಲ್ಲ. ರೈತರ ಭೂಮಿ ಬಿಟ್ಕೊಡ್ಬೇಕು. ಯಾವ್ದೇ ಕಾರಣಕ್ಕೂ ರೈತರ ಭೂಮಿ ಮಾಡಬಾರ್ದು. ಬಲವಂತದ ಭೂಸ್ವಾಧೀನ ಬೇಡ. ಬಿಡ್ದಿ ಟೌನ್ಶಿಪ್ ಪಾಪ ಮರಗಳು ಎಲ್ಲ ಒಡೆದು ಅವ್ರನ್ನ ಹಾಳು ಮಾಡ್ತಾ ಇದ್ದಾರೆ. ಆತರ ಹಾಳು ಮಾಡೋ ಅಂತ ಕೆಲಸ ಬೇಡ ಅಂತ ನಾವು ಹೇಳ್ತಾ ಇದ್ವಿ. ಮುಖ್ಯಮಂತ್ರಿಗಳು ಮೇಡಮ್ ಇವಾಗ ಮೊನ್ನೆ ತಾನೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ಬಲವಂತವಾಗಿ ಯಾವುದೇ ರೀತಿಯಾಗಿ ರೈತ. ಹೌದು ಸರ್, ನಾವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಬಲವಂತವಾಗಿ ಯಾಕೆ ಕಿತ್ಕೊಂತ ಇದಾರೆ ಭೂಮಿ, ಬೇಡ ಅಂದಾರ ಬಿಡ್ಲಿ ಪಾಪ. ಬಲವಂತ ಭೂಸ್ವಾಧೀನ ಬೇಡ ಅಂತ ನಾವು ಹೇಳ್ತಾ ಇದೀವಿ. ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಕಾನೂನೇ ಇದೆ, ಅದು ಬಲವಂತ ಭೂಸ್ವಾಧೀನ ಮಾಡಬಾರ್ದು ಅಂತ. ಆದ್ರೆ ಎಲ್ಲಾ ಕಡೆ ಈ ತರ ಮಾಡ್ತಾ ಇದಾರೆ. ನಮ್ ಜಮಕೋಟೆ ಹೋಬಳಿದು ಮಾಡ್ತಾ ಇದಾರೆ. ನಾವು ಜಮಕೋಟೆ ಹೋಬಳಿದು ಬಿಟ್ಕೊಡೋದಿಲ್ಲ ಭೂಮಿನ. ನಾವು ಸುಮಾರು ಹೋರಾಟ ಮಾಡಿದೀವಿ. ತಾಲೂಕಿಂದ ಬೆಳಗಾಂ ತನಕ ಹೋಗಿದೀವಿ, ಮನವಿ ಪತ್ರ ಕೊಟ್ಟಿದೀವಿ. ಆದ್ರೂ ನಾವು ಮಾಡ್ಲೇಬೇಕು. ನಮ್ಗೆ ಯಾರು ಸ್ಪಂದಿಸ್ತಾ ಇಲ್ಲ. ನಮ್ಮ MLA ನಮ್ಮ ಚಿಕ್ಕಬಳ್ಳಾಪುರ ಇದರಲ್ಲಿ ಯಾರು ನಮ್ಗೆ ಸ್ಪಂದನೆ ಕೊಟ್ಟಿಲ್ಲ. ನಾವು ಹೋರಾಟ ಮಾಡ್ತಾ ಇದೀವಿ. ನಾವು 124 ದಿವಸ ಆಗಿದೆ ಇವತ್ತ DC ಆಫೀಸ್ ಹತ್ರ ಕುತ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಆದ್ರೂ ನಮಗೂ ಅಷ್ಟೇ, ನಮ್ ಭೂಮಿ ಬಿಟ್ಕೊಡ್ಬೇಕು. ನಾವು ಯಾವ್ದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ. ಅದೇ DC ಇವರೇ ಹೇಳ್ತಾ ಇದಾರಲ್ಲ ಮುಖ್ಯಮಂತ್ರಿಗಳು, ಭೂಸ್ವಾಧೀನ ಬಲವಂತ ಭೂಸ್ವಾಧೀನ ಬೇಡ ಅಂತ. ಅದೇ ತರ ನಾವು ಬಲವಂತದಿಂದ ನಾವು ಬೇಡ ಅಂತ ಹೇಳ್ತಾ ಇದ್ವಲ್ಲ, ನಮಗೂ ಮಾಡಬಾರದು. ನಮ್ದು ಭೂಸ್ವಾಧೀನ ಮಾಡಬಾರದು ಅಂತ ನಾವ್ ಹೇಳ್ತಾ ಇದೀವಿ. ಸುಮ್ನೆ ಅವ್ರಾಗ ಹೇಳ್ತಾರೆ, ಜನ ಸ್ವಲ್ಪ ಶಾಂತವಾಗಿದ್ರೆ ನಾವು ಒಳಗಡೆನೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ಯಾಕೆ ಹೇಳ್ರಿ, ಯಾಕೆ ಮೊನ್ನೆ JMC ಬಂದವ್ರೆ, ನಮ್ಗೆ ಗೊತ್ತೇ ಇಲ್ಲ ಬರೋದು. ನಾವು ಮಾಮೂಲಿ ನಮ್ಮ ಬೈರಮಂಗಲದಲ್ಲಿ ನಾವು ಧರಣಿ ಮಾಡ್ತಾ ಇದ್ದೋ. ಅಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಹಿಂಗ್ ಬರ್ತಾ ಇದಾರೆ ಅಂತ ಗೊತ್ತಾಗಿ ನಾವು ಮಂಡ್ಲಳ್ಳಿಗೆ ಹೋಗಿದ್ದೋ. ಅಲ್ಲಿ ಬಂದು ಸ್ವಲ್ಪ ಎಷ್ಟೋ ತುಂಬಾ ಜನ ಪೊಲೀಸರು ಇದ್ರು. ಹೊಲದತ್ರ ಕುಂಡಿಸ್ಬಿಟ್ಟಿದ್ದಾರೆ, ಇಲ್ಲ ಮಾಡ್ಸಲ್ಲ ಹಾಗೆ ಎಲ್ಲಾರು ಕೇಳ್ಕೊಂಡ ತಕ್ಷಣ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಜನ ಹೊಲದೊಳಗಡೆ ಹೋಗಿ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಕಡೆ ನಮ್ನ ಕುಂಡಿಸ್ಕೊಂಡು ಮಿಕ್ತವ್ರನ್ನ ಬೇರೆಯವ್ರನ್ನ ಕರ್ಸಿ ಮಾಡಿಸ್ತಾ ಇದಾರಲ್ಲ, ಇದ್ರಲ್ಲೇ ಗೊತ್ತಾಗಲ್ವಾ? ಅಡ್ಗೆ DK ಶಿವಕುಮಾರ್ ಮಾತಾಡೋದು ಹಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡ್ತಾ ಇದಾರೆ. ನಾವು 2 ತಿಂಗಳು ಮಾಡಲ್ಲ ಅಂತ ಹೇಳಿದಾರಲ್ಲ, ಸುಮ್ನೆ ಇದ್ಬಿಟ್ಟದೆ. ಕೇಳು, ರೈತರು ಶಾಂತವಾಗಿರ್ಲಿ, ಆಮೇಲೆ ಒಳಗಡೆ ನಾವ್ ಮಾಡ್ಕೊಂಡ್ಬಿಡೋಣ ಅಂತ. ಆಮೇಲೆ ಜನಗಳಿಗೆ ಪರ ಇದಾರಲ್ಲ, ಜನಗಳಿಗೆ ತಲೆ ತುಂಬಿ ನಮ್ ಕಡೆ ಹೇಳ್ಕೊಳ್ಳೋಣ ಅಂತ ಅವ್ರು ಮಾಡ್ತಾ ಇದಾರೆ. ಅದ್ ನಾವ್ ಯಾವ್ದಕ್ಕೂ ಇದ್ ಮಾಡಲ್ಲ. ನಮ್ ಹೋರಾಟ ನಾವು ಪೂರ್ತಿ ನಿಲ್ಸೋ ತನಕ ನಮ್ ಹೋರಾಟ ನಾವ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅವರು ಭೂಮಿ ಒಡೆಯಕ್ಕೆ ನಿಂತಿರೋರು. ಅವ್ರು ಸುಮ್ನೆ ಇರ್ತಾರ? ಯಾವ್ದೇ ಕಾರಣಕ್ಕೂ ಅವ್ರು ನಿಲ್ಲಲ್ಲ. ನಾವ್ ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡಲ್ಲ. 1 ಇಂಚು ನಾವು ಭೂಮಿ ನಾವು ಕೊಡಲ್ಲ. ನಾವು ಅಂದ್ರೆ ಈ ಕಡೆ ಅವ್ರಿಗೆ ಚೆನ್ನಾಗ್ ಅನುಕೂಲವಾಗಿದ್ಯಲ್ಲ, ಆ ಕಡೆ ಎಲ್ಲೋ ಹೋಗಿ ನಾವ್ ಮಾಡೋದೇನು, ಇಲ್ಲೇ ಇದ್ ಮಾಡೋಣ. ರಾಮನಗರನೇ ತಗೊಳ್ಳಿ, ರಾಮನಗರ ಹೆಸರು ಚೇಂಜ್ ಮಾಡಿದವ್ರು ಇನ್ನೇನ ಇದ್ ಮಾಡಕ್ ನಿಂತಿಲ್ವಾ? ಭೂಮಿ ಹೊಡೆಯಕ್ ನಿಂತಿಲ್ವಾ? ದಕ್ಷಿಣ ಬೆಂಗಳೂರು ಅಂತ ಇದ್ ಮಾಡಿದಾರಲ್ಲ. ಇತ್ರ ಅವಾಗಿನ ಹೊಂದ್ಕೊಂಡು DK ಶಿವಕುಮಾರ್ ಬಂದ್ ಕಾಲಿಟ್ಗಳಿಗೆ ಬರಗಾಲನು ಬತ್ತು ನಮ್ಗೆ. ಇದು ಹೆಸರು ಚೇಂಜ್ ಮಾಡಿದ್ರಲ್ಲ, ರಾಮನಗರ ಬದಲು ಹೆಸರು ಚೇಂಜ್ ಮಾಡಿ ಅದ್ರೊಳಗೆ ಗೊತ್ತಾಗೋಯ್ತು ನಮ್ಗೆ ಇದು ನಮ್ ಭೂಮಿ ಹೊಡೆಯಕ್ಕೆ ನಿಂತಿರೋದು ಅಂತ. ಅವ್ರು ಎಷ್ಟೇ ಏನೇ ಸಂಚು ಮಾಡಿದ್ರು ನಾವು ಭೂಮಿ ಕೊಡಲ್ಲ. ಎಷ್ಟೇ ಹೋರಾಟ ಆಗ್ಲಿ, ಇವತ್ತು ಇಲ್ಲಿದೀವಿ, ನಾಳೆ ದಿನ ನಾವು ಇದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೊಳ್ಳೋಕು ನಮ್ ಇದಿದೆ. ಸರ್ಕಾರಕ್ಕೆ ಅವ್ರು ಏನೇ ಮಾಡಿದ್ರು, ಅವ್ರು ಎಷ್ಟೇ ನಮ್ ಕಷ್ಟ ಕೊಟ್ರು, ನಮ್ ಪ್ರಾಣ ಹೋದ್ರು ನಮ್ ಭೂಮಿ ಉಳಿಸ್ಕೊಂಡೆ ನಾವು ಸಾಯ್ತೇವೆ. ಯಾವತ್ತೊಂದ್ ದಿನ ಸಾಯ್ಬೇಕು ತಾನೆ, ಭೂಮಿ ಉಳಿಸ್ಕೊಂಡೆ ಸಾಯನ. ನಮ್ ಭೂಮಿ ಯಾವ್ದೇ ಕಾರಣಕ್ಕೂ ನಾವು ಕೊಡಲ್ಲ. ಬಿಡದಿ ಭಾಗದಿಂದ ಬಂದಿದ್ದೀವಿ. ನಾವ್ ಯಾವ್ದೇ ಕಾರಣಕ್ಕೂ 1 ಇಂಚು ಭೂಮಿನೂ ಕೊಡಲ್ಲ. ಈಗಾಗ್ಲೇ ನಾವು ರೈತರ ಮಹಿಳೆಯರು ಪರಕೆ ಸೇವೆ ಮಾಡಿದೀವಿ ಕಾಂಗ್ರೆಸ್ ಸರ್ಕಾರಕ್ಕೆ. ಅವ್ರು DK ಶಿವಕುಮಾರ್ ಅಂತಾರೆ, ಅಧಿಕಾರಿಗಳು ಹೊಡಿಬೇಡ್ರಿ ನನಗೊಡಿರಿ ಅಂತಾರೆ. ಅವ್ರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಆ ಸ್ಥಾನ ಬಿಟ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಮಾತಾಡಕ್ ಹೇಳಿ ನೀವು ಮಾಧ್ಯಮದ ಮುಖಾಂತರ. DK ಶಿವಕುಮಾರ್ ಅವರೇ, ಕನಕಪುರ ಭಾಗದಲ್ಲಿ 1 ಕುಂಟೆ ಜಮೀನು ಮಾರ್ಬೇಡ ಅಂತೀರಾ. ನಮ್ಮ ಬಿಡದಿ ಭಾಗದವರು ನಾವು ಮಲೆನಾಡಿನ ತರ ಭೂಮಿ ಮಾಡ್ಕೊಂಡಿದೀವಲ್ಲ, ಈ ತರ ಭೂಮಿಗಳನ್ನ ಬಿಟ್ಬಿಟ್ಟು ನಾವೆಲ್ಲೋಗೋಣ? ಈಗ ನೀವು JMC ಮಾಡಿರೋ ಪ್ರಕಾರ ಊರೂರೇ ಒಕ್ಲೆಬ್ರಿಸೋ ಪ್ರಕಾರ JMC ಮಾಡಿಸ್ತಾ ಇದ್ದೀರಾ ನೀವು. ಯಾವುದೇ ರೀತಿ ಪರಕೆ ಸೇವೆ ಅಲ್ಲ, ಇನ್ನು ಒನಕೆ ಸೇವೆ ಮಾಡಿ ನಾವು ಮುಂದರಿಬೇಕಾಯ್ತದೆ. ಅಲ್ಲಿ ಯಾವುದೇ ಗೋಮಾಳು ಜಮೀನೇ ಆಗ್ಲಿ JMC ಮಾಡ್ಸಲ್ಲ ನಾವು. ಕೊಡ್ತೀನಿ ಇಂದೋರ್ ಭೂಮಿನೂ 1 ಇಂಚು JMC ಮಾಡ್ಸಲ್ಲ. ನಾನು 10 ಕುಂಟೆ ಇರೋಳು ನಾನೆಲ್ಲೋಗ್ಲಿ, 25 ಎಕರೆ ಇರೋನು ಮುಂದೆ ಕಡೆಗೆ ಇರೋನು ಕೊಡ್ತಾನೆ. ನಾನು 10 ಕುಂಟೆ ಇರೋಳು ಹಿಂದೆ ಕಡೆ ಇರೋಳು ನಾನೆಲ್ಲೋಗ್ಲಿ? ರೈತರು 1 ಇಂಚು ಜಮೀನು JMC ಮಾಡ್ಸಕ್ ಬಿಡಲ್ಲ. ಈಗಾಗ್ಲೇ ಪರಕೆ ಸೇವೆ ಮಾಡಿದೀವಿ ನಾವು. ಮುಂದೆ ಯಾವ ತರ ಸೇವೆ ಮಾಡ್ತೀವಿ ಅನ್ನೋದು ಅಲ್ಲಿ ಬಂದ ಅಧಿಕಾರಿಗಳಿಗೆ
ನೀವು ಅಧಿಕಾರಿಗಳನ್ನ ಕಳ್ಸೋತ್ ಮೊದ್ಲು ಅವರು ನಮ್ಮಂತೆ ನಾವು ರೈತರು ಕೆಲಸ ಮಾಡ್ತೀವಿ, ಅವ್ರ ಅಧಿಕಾರಕ್ಕೆ ಅಲ್ಲಿಗೋಗಿ ಕೆಲಸ ಮಾಡ್ತಾ ಇದಾರೆ. ಅಧಿಕಾರಿಗಳನ್ನ ಕಳಿಸ್ಬೇಡಿ, ನೀವೇ ಬನ್ನಿ ಅಲ್ಲಿಗೆ. ಬಾಲಕೃಷ್ಣಪ್ಪ, ನೀನ್ ಇದ್ದೀಯ ಶಾಸಕನಾಗಕ್ ನಿನ್ಗೆ ಏಕ್ತೆ ಇಲ್ಲ, ನೀನ್ ಬಾಲಕ್ ಬೆಂಕಿ ಇಕ್ಕೋದಂತೂ ಗ್ಯಾರಂಟಿ ನಾವು. ಬಾಲಕೃಷ್ಣ, ನೀನು ಇದೇ ತರ ಮಾಡ್ತಾ ಇದೆ, ಅಲ್ಲಿ ಕುತಂತ್ರ ಬುದ್ಧಿನ ಮೊದ್ಲು ಬಿಡು. ನೀನು ಬಾ, ನೀನ್ ಬಿಡದಿ ಭಾಗಕ್ಕೆ ರೋಡ್ ಸರಿ ಮಾಡ್ಸಿದ್ಯಾ, ನೀನು ಓಟ್ ಹಾಕಿಸ್ಕೊಂಡೋದ್ ವ್ಯಕ್ತಿ ಒಂದಿನ ಬಂದಿ ಅಲ್ಲಿ ಜನಗಳನ್ನ ಮಾತಾಡ್ಸಿದ್ಯಾ? ಯಾವುದೇ ಕಾರಣಕ್ಕೂ ಬಂದಿಲ್ಲ. ನಾವು 492 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಒಬ್ರು ಬಂದಿಲ್ಲ ನಮ್ಗೆ, ಕಾಂಗ್ರೆಸ್ ಪಕ್ಷದವರು ಒಂದ್ MLA ಬರ್ಲಿಲ್ಲ, ಯಾವ್ದು ಸಚಿವರುಗಳು ಬಂದಿಲ್ಲ. ಸಿರೆ ಮೇಲೆ ಕುತ್ಕೊಂಡ್ ಮಾತಾಡ್ತಾರೆ ಸರ್. ಯಾಕೆ ನಮ್ಗೆ ಈ ತರ ಕೆಲಸ ಕೊಡ್ತಾ ಇದಾರೆ ಇವರು? ಸರ್, ಬಲವಂತವಾಗಿ ಭೂಮಿ ಕೊಡಲ್ಲ ಅನ್ಬೇಕಾದ್ರೆ JMC ಮಾಡ್ಸಕ್ ಯಾಕೆ ಕಳ್ಸಿದ್ರು ಅವರು? ಯಾಕೆ ಕಳ್ಸಿದ್ರು? ನಾವು JMC ಮಾಡಕ್ ಬಿಡಲ್ಲ. ಗೋಮಾಳ ಜಮೀನ್ 2000 ಎಕರೆ ಎಲ್ಲೋಯ್ತು? ಯಾರ್ಗ ಅಲರ್ಟ್ ಆಗದೆ? ಅದು ನಮ್ ಪ್ರೂಫ್ ಕೊಡಿ. ನಾವು ರೈತರುಗಳು ಅಲ್ಲಿ ದನಕರ ಮೀಸಕ್ ಬ್ರಿಟಿಷರ ಕಾಲದಿಂದಾನು ಬಿಟ್ಟಿದ್ದದು, ರಾಜ ಮಹಾರಾಜರ ಕಾಲದಿಂದಾನು ಇದ್ದದ್ದು. ಎಲ್ಲೋಯ್ತು ಭೂಮಿ? ವಿಶ್ವೇಶ್ವರಯ್ಯನವ್ರು ಆ ಕಾಲದಲ್ಲೇನೆ ಅಣೆಕಟ್ಟು ಕಟ್ಟಿದ್ರಲ್ಲ 1947ರಲ್ಲಿ. ಈ ಕಡೆ ಬೆಂಗಳೂರು ಮುಂದರಿಯುತ್ತೆ, ಅಲ್ಲಿ ಅಣೆಕಟ್ಟು ಆಗುತ್ತೆ, ಇಲ್ಲಿ ರೈತರುಗಳು ಮುಂದರಿಬಹುದು ಅಂತ ಕಟ್ಟಿದ್ರು. ಈಗ ಯಾಕೆ ಕೆಲಸ ಮಾಡ್ತಿದ್ದೀರಾ ನೀವು? ಗೋಮಾಳ ಜಮೀನ್ 2000 ಎಕರೆ ಯಾರ್ಯಾರಿಗೆ, ಯಾವ ರಾಜಕಾರಣಿಗಳು ಮಾಡ್ಕೊಂಡಿದ್ದೀರಾ? ಯಾವ ನಿಮ್ಮ ಹಿಂಬಾಲಕರಿಗೆ ಮಾಡ್ಕೊಂಡಿದ್ದೀರಾ ನೀವು? ತೋರ್ಸಿ. ನೀವು ಉತ್ತರ ಕರ್ನಾಟಕದ ಮಕ್ಳುಗಳು ಬಂದಿಲ್ ಗಾರೆ ಕೆಲಸ ಮಾಡ್ತಾರೆ, ರೋಡ್ ಕೆಲಸ ಮಾಡ್ತಾರೆ. ಅವ್ರ ವಯಸ್ಸಾದವ್ರನ್ನ ನಾವು ಮಾಧ್ಯಮದಲ್ಲೂ ನೋಡ್ತೀವಿ, ಬೆಂಗಳೂರು ಪೇಟೆಯಲ್ಲಿ ವಯಸ್ಸಾದವ್ರನ್ನ ಮನೆ ಕಾಯಕ್ ಬಿಟ್ಬಿಟ್ಟು ಅವ್ರು ಇಲ್ಲಿ ಬಂದು ಒಳ್ಳೆ ಹೋಗ್ತಾ ಇದಾರೆ. ಈ ಕಡೆ ಮಹಾರಾಷ್ಟ್ರ ಹೋಗ್ತಾರೆ, ಈ ಕಡೆ ಪುಣೆ ಕಡೆ, ಆ ಕಡೆ ಎಲ್ಲ ಹೋಗ್ತಾರೆ, ಬೆಂಗಳೂರು ಕಡೆ. ಯಾಕೆ ಹೋಗ್ಬೇಕು? ಅಲ್ಲಿ ಮಾಡಿ ಟೌನ್ಶಿಪ್. ಪಾಪ ಆ ಮಕ್ಳುಗಳು ಅಲ್ಲೇ ಇದ್ದು ವಯಸ್ಸಾದವ್ರನ್ನ ನೋಡ್ಕೊಂಡು, ಅವ್ರ ಹೆಂಡತಿ ಮಕ್ಳಿಗೆ ಅಲ್ಲೇ ಭೂಮಿ ನೋಡ್ಕೊಂಡು ಅವರು ಇರ್ತಾರೆ. ನೀವು ಮಾಡ್ಕೊಡಿ, ನಾವು ಬೇಡ ಅನ್ನಲ್ಲ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಈ ಕಡೆ ಎಲ್ಲ ಮಾಡ್ಕೊಡಿ, ಅವರು ಮುಂದರಿಲಿ. ಅಲ್ಲಿ MLAಗಳು ಗೆದ್ದಿದಾರಲ್ಲ ಕಾಂಗ್ರೆಸ್ ಪಕ್ಷದವರು, ನೀವೇನ್ ಮಾಡ್ತಾ ಇದ್ದೀರಾ? ನೀವು ಏನ್ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಪಕ್ಷದವರು? ಓಟ್ ಹಾಕ್ರಿ ಅಂತ ಈಗ 1.5 ಲಕ್ಷ ಜನದ್ದು ಓಟೇ ಇಲ್ದಂಗ ಆಗೈತಲ್ರಿ ನಿಮ್ಗೆ. ಯಾಕೆ ಹೇಳ್ರಿ? ಒಳ್ಳೆ ಹೋಯ್ತಾರಲ್ಲ ಆ ತರ ಬಂದಿ ಕದ್ದು ಓಟ್ ಹಾಕಿಸ್ಕೊಂಡು ಒತ್ತಿಸ್ಕೊಂಡು ನೀವ್ ಈ ತರ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷ ಬರ್ತಾ ಇದ್ದದ್ದು SIR ಮಾಡಿರೋದು ಕೇಂದ್ರ ಸರ್ಕಾರ ಒಳ್ಳೇದೇ ಆಗೈತಿ. ಈಗ ಆ ತರದಿಂದ ಓಟ್ ಹೋಗ್ಲೇಬೇಕು. ಬಂದಿ ಕದ್ದಿ ಓಟ್ ಹಾಕಿಸ್ಕೋತಾರಲ್ಲ. ಈ ಕನಕಪುರ ಭಾಗದಲ್ಲಿ DK ಶಿವಕುಮಾರ್ ಕದ್ದು ಓಟ್ ಹಾಕಿಸ್ಕೊಂಡೆ ಅವ್ರು ಗೆದ್ದಿರೋದು. ಅದೇ ಕನಕಪುರ ಭಾಗದೊಳೇನೆ ನಾನು ಬಿಡದಿ ಭಾಗ ಸೊಸೆಯಾಗಿ ಬಂದಿದ್ದೀನಿ. ಕದ್ದು ಓಟ್ ಹಾಕಿಸ್ಕೊಂಡೆ ಅವ್ರು ಗೆದ್ದಿರೋದು. ಅದ್ ನನಗೆ ಚೆನ್ನಾಗಿ ಗೊತ್ತಿರೋ ವಿಷಯನೇ ಇದು. ಈ ತರ DK ಶಿವಕುಮಾರ್ ಅವ್ರಿಗೆ ಇನ್ನ ಪಾಠ ಜನಗಳು ಜಾಸ್ತಿ ಕಲಿಸ್ತಾರೆ. ಅವ್ರ ಆ ಸ್ಥಾನದಿಂದ ಇಳಿಲೇಬೇಕು, ಮೊದ್ಲು ಜನಗಳು ಉತ್ತರ ಕೊಡ್ತಾರೆ. ಈ ಪರಕೆ ಸೇವೆ ಮಾಡಿರೋದಂತೂ ಸರಿ, ಇನ್ನು ಒನಕೆ ಸೇವೆ ಯಾವ ಅಧಿಕಾರಿಗಳು ಬಂದ್ರು ತಲೆ ಕೆಚ್ಚಾಕೋದಂತೂ ಬಿಡಲ್ಲ ನಾವು. ಆ ತರಕ್ ನಾವು ನಮ್ಮ ಭೂಮಿ ಮಾತ್ರ ಯಾವ ಅಧಿಕಾರಿನೂ ಬಿಟ್ಕೊಡಲ್ಲ. ಗೋಮಾಳ ಜಮೀನಲ್ಲ, ಕೊಡ್ತೀನಿ ಅಂತ ಒಂದು ಜಮೀನು ಒಂದಿಂಚು ಅಳತೆ ಮಾಡಕ್ ಬಿಡಲ್ಲ ನಾವು.